सर्वधर्मस्वरूपिणे अवतारवरिष्ठाय रामकृष्णाय ते नमः। पवित्रं चरितं यस्याः पवित्रं जीवनं तदा पवित्रतास्वरूपिण्यै तस्यै गुरुमो नमो नमः। नमः श्रीयतिराजाय विवेकानन्दसूरये सच्चित्सुखस्वरूपाय स्वामिने तापहारिणे। Before starting my speech, I have some homework here for Kumari Pooja and Samarth. Can you kindly take our little gods outside for some time? Thank you. ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾನ್ಯ ಶ್ರೀ ಜೆ.ಡಿ. ಪಾಟೀಲ್ರವರು ಅವರಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ, ಮಾನ್ಯರಿಗೆ ಒಬ್ಬ ಹಿರಿಯ ಸಚಿವರು ಈ ಸಂದರ್ಭದಲ್ಲಿ ಯಾಕೆ ವಿದೇಶ ಪ್ರವಾಸ ಮಾಡ್ತಿದ್ದೀರಾ ಅಂತ ಕೇಳಿದ್ರು. ಈ ಸಂದರ್ಭದಲ್ಲಿ ಹೋಗಿ ಮಾತಾಡಿಸೋಂಥದ್ದೇನಿದೆ, ಇಷ್ಟು ಕಲುಷಿತವಾಗಿದೆ ವಾತಾವರಣ, ಹೊರಗಡೆ ಇರಾನ್ ಇತ್ಯಾದಿ ದೇಶಗಳಲ್ಲಿ ಏನೆಲ್ಲ ನಡೀತಿದೆ ಅಂತ ನಮಗೆಲ್ಲ ಗೊತ್ತಿದೆ. ಅದಕ್ಕೆ ಅವರು ಮರು ಉತ್ತರವಾಗಿ ಒಂದು ವಿಷಯವನ್ನು ಅವ್ರಿಗೆ ಹೇಳ್ತಾರೆ. ಅದೇನು ಅಂತಂದರೆ, ನನ್ನ ಡೆಸ್ಟಿನಿ ಅಲ್ಲೇ ಇದ್ದರೆ ನಾನು ಅಲ್ಲೇ ಹೋಗ್ತೀನಿ, ಬಟ್ ಆದರೆ ನಾನು ಮಾತು ಕೊಟ್ಟಿದ್ದೀನಿ ಅವ್ರನ್ನ ಹೋಗಿ ನಾನು ಭೇಟಿಯಾಗಿ ಬರ್ತೀನಿ ಅಂತ ಹೇಳಿ, ಆ ರೀತಿಯಾಗಿ ಒಂದು ಬದ್ಧತೆ ಅನ್ನುವಂಥ ರೀತಿಯಲ್ಲಿ ನಿಮ್ಮನ್ನೆಲ್ಲ ನೋಡ್ಲಿಕ್ಕೆ ಬಂದಿದ್ದಾರೆ. ಅವ್ರಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಹಾಗೂ ನಾನು ಇದು 2ನೇ ಬಾರಿಗೆ ಮಲೇಷಿಯಾಗೆ ಬರ್ತಾ ಇರೋದು. ಮೊದಲನೇ ಬಾರಿಗೆ ಬಂದಾಗ ನಾನು ಬ್ರಹ್ಮಚಾರಿ ಅದ್ವೈತ ಚೈತನ್ಯ ಪುನೀತ್ ಮಹಾರಾಜ್ ಅಂತ ಹೇಳಿ ಕರೀತಾ ಇದ್ರು. ಅಂದರೆ ಇಟ್ ವಾಸ್ ಮೈ ಸ್ವಾಮಿ ವಿವೇಕಾನಂದರು ಒಂದು ರೂಲ್ಸ್ ಮಾಡಿದ್ದಾರೆ. ಯಾರೇ ರಾಮಕೃಷ್ಣ ಆಶ್ರಮದಲ್ಲಿ ಸನ್ಯಾಸ ತಗೊಳ್ಬೇಕು ಅಂತ ಅಂದರೆ 10 ರಿಂದ 12 ವರ್ಷ ಅವರು ವೈಟ್ ಡ್ರೆಸ್ಸಲ್ಲಿ ಇತ್ಕೊಂಡು ಬಿಳಿ ಬಟ್ಟೆಯಲ್ಲಿ ತಮ್ಮ ಬ್ರಹ್ಮಚರ್ಯ ಜೀವನವನ್ನು ನಡೆಸಬೇಕು. ತದನಂತರದಲ್ಲಿ ಅವರಿಗೆ ದೇ ವಿಲ್ ಗೋಯಿಂಗ್ ಟು ಆಫರ್ ಸನ್ಯಾಸ, ಅದರ್ವೈಸ್ ಇಲ್ಲ. ಆ 12 years ಟೆಸ್ಟಿಂಗ್ ಪೀರಿಯಡಲ್ಲಿ ಏನಿರುತ್ತೆ, ನಿಮಗೆ ಜರಡಿ ಹಿಡಿದುಕೊಡೋದು, ದೂದ್ ಕಾ ದೂದ್ ಪಾನಿ ಕಾ ಪಾನಿ ಅಂತ ನಾವು ಹಿಂದಿಯಲ್ಲಿ ಏನು ಕರಿತೀವಲ್ಲ, ಅದನ್ನು 99% ಭಾಗ ಆಗುತ್ತೆ. ಇದು ನಾನು ಬ್ರಹ್ಮಚರ್ಯ ದಿನಗಳಲ್ಲಿ ಇದ್ದಂಥ ಸಂದರ್ಭದಲ್ಲಿ, ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಮಲೇಷಿಯಾ ಕನ್ನಡ ಸಂಘದಿಂದ ರಾಬಿನ್ಸನ್ ಹಾಲ್ ಅಂತ ಇದೆ ಅಲ್ಲ, ಇಲ್ಲಿ ಒಂದು ಆ ಹಾಲ್ನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಬಹುಶಃ ವಿವೇಕ್ ಸತೀಶ್ ಅವರೇನಾದರೂ ಬಂದಿರಬಹುದು ಈ ಸಂದರ್ಭದಲ್ಲಿ. ವಿವೇಕ್ ಅವರು, ಕಿರಣ್, ಇವರೆಲ್ಲರೂ ಕೂಡಿ ಆ ಸಂದರ್ಭದಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಬಹಳ ಒಳ್ಳೆ ಕಾರ್ಯಕ್ರಮ ಆಗಿತ್ತು. ಇದು ಗಟ್ಟಿ ಇರುವಂಥ ಮೈಕ್ ಯಾವುದು ಇದೆ, ಸ್ಟ್ಯಾಂಡ್ ಮಾತಾಡ್ತಾ ಕೆಳಗೆ ಹೋಗ್ತಾ ಇದ್ದಲ್ಲ. ಆಗ ಕಿರಣ್ ನನ್ನನ್ನು ಕರೆದಂಥ ಸಂದರ್ಭದಲ್ಲಿ ಮುಂದೆ ಯಾವಾಗ ಬರ್ತೀರಾ ಅಂತ ಒಂದು ಪ್ರಶ್ನೆ ಇತ್ತು, ಪ್ರಶ್ನೋತ್ತರ ಸಂದರ್ಭದಲ್ಲಿ ಕೇಳಿದ್ರು. ಆಗ ಸನ್ಯಾಸ ಆದ್ಮೇಲೆ ಬರ್ತೀನಿ ಅಂತ ಹೇಳಿಬಿಟ್ಟಿದ್ದೆ. ಹಾಗಾಗಿ ಈ ಸಂದರ್ಭ ಬರ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಆದ್ಯಾಗೂ ಒಂದು 3 ದಿನಗಳ ಕಾಲ ಸಮಯ ಮಾಡಿಕೊಂಡು ಮೊನ್ನೆ ಜೆ.ಟಿ. ಪಾಟೀಲ್ರನ್ನು ಕೂಡ ಜೊತೆಲಿ ಕರ್ಕೊಂಡು ಬಂದಿದ್ದೇನಕ್ಕೆ ಅಂತ ಅಂದರೆ, ಆ ಪ್ರಶ್ನೋತ್ತರ ಸಂದರ್ಭದಲ್ಲಿ ಸನ್ಯಾಸ ಆದ್ಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದೆ. ಶ್ರೀರಾಮಕೃಷ್ಣರು ಹೀಗಿದ್ರಲ್ಲ, ಮಲ್ಲಿಕ್ ಅಂತ ಹೇಳಿ ಅವರ ಶಿಷ್ಯ ಒಬ್ಬ ಇರ್ತಾನೆ ಕೋಲ್ಕತ್ತಾದಲ್ಲಿ. ಅವನಿಗೆ ಹೇಳಿರ್ತಾರೆ, ನಾನು ಇವತ್ತು ನಿಮ್ಮ ಮನೆಗೆ ಬರ್ತೀನಿ, ನಿಮ್ಮ ತೋಟಕ್ಕೆ ಬರ್ತೀನಿ ಅಂತ ಹೇಳಿ. ರಾತ್ರಿ ಅವರು ಮಲ್ಗೋದಕ್ಕೆ ಹೋದಾಗ ನೆನಪಾಗತ್ತೆ, ಅಯ್ಯೋ ನಾನು ಮಲ್ಲಿಕ್ಕಿಗೆ ಹೇಳಿದ್ದೆ ಇವತ್ತು ನಾನು ನಿಮ್ಮ ತೋಟಕ್ಕೆ ಬರಬೇಕು ಅಂತ ಹೇಳಿ, ಬರಲಿಲ್ಲಲ್ಲ ಅಂತ ಹೇಳಿ ಯೋಚನೆ ಮಾಡಿಕೊಂಡು ಶ್ರೀರಾಮಕೃಷ್ಣರು ರಾತ್ರಿ ಮಲ್ಗೋದಕ್ಕೆ ಹೋದರೆ ಮಲ್ಗೋದಕ್ಕಾಗೋದಿಲ್ಲ, ಎದ್ದು ಹೋಗಿ ರಾತ್ರಿ ಕಲ್ಕತ್ತಾಯಿಂದ ನಡೆದುಕೊಂಡು ದಕ್ಷಿಣೇಶ್ವರದಿಂದ ನಡೆದುಕೊಂಡು ಹೋಗಿ ರಾತ್ರಿ ಅವನ ತೋಟದೊಳಗಡೆ ಕಾಲಿಟ್ಟು
ಮಲ್ಲಿಗೆ ಬಂದಿದ್ದೀನಪ್ಪ ಅಂತ ಹೇಳಿ ವಾಪಸ್ ಬಂದು ಮಲ್ಕೊಳ್ತಾರೆ. ಅಂದರೆ ಇವತ್ತು ನಾವು ಹಲವಾರು ಸಂದರ್ಭಗಳಲ್ಲಿ ಒಟ್ಟಿಗೆ ಸೇರ್ತೇವೆ, ಸಾಕಷ್ಟು ಸಂದರ್ಭದಲ್ಲಿ ಮಾತಾಡ್ತೇವೆ, ಸಾಕಷ್ಟು ವಿಷಯಗಳನ್ನು ಹಂಚಿಕೊಳ್ತೇವೆ. ನಮ್ಮ ಮಾತು ಮತ್ತು ನಮ್ಮ ಕೃತಿ ಇದೆರಡಕ್ಕೂ ತಾಧ್ಯಾತ್ಮ ಒಂದೇ. ನಾವು ಹೇಗೆ ಮಾತಾಡ್ತೇವೆ ಹಾಗೆ ನಡ್ಕೊಳ್ತೇವೆ ಅನ್ನುವಂಥ ವ್ಯಕ್ತಿ ಹೇಗೆ ಮಾತಾಡ್ತಾನೆ ಹಾಗೆ ನಡ್ಕೊಳ್ಳಲ್ಲ. ಒಬ್ಬ ವ್ಯಕ್ತಿಯಿಂದ ಒಬ್ಬ ವ್ಯಕ್ತಿಗೆ ವ್ಯತ್ಯಾಸ ಏನು ಅಂತ ಅಂದರೆ, ಒಬ್ಬ ವ್ಯಕ್ತಿ ಹೇಗೆ ಮಾತಾಡ್ತಾನೆ ಹಾಗೇ ನಡ್ಕೊಳ್ತಾನೆ, ಒಬ್ಬ ವ್ಯಕ್ತಿ ಹೇಗೆ ಮಾತಾಡ್ತಾನೆ ಹಾಗೆ ನಡ್ಕೊಳ್ಳೋದಿಲ್ಲ. ನುಡಿದಂತೆ ನಡೆಯುವವರು, ನುಡಿದಂತೆ ನಡೆಯದವರು, ಇದೇ ಇಬ್ಬರು ವ್ಯಕ್ತಿಗಳಿಗಿರ್ತಕ್ಕಂಥ ವ್ಯತ್ಯಾಸವೇ ಹೊರತು ಬೇರೆ ಯಾವುದೂ ಕೂಡ ಇವತ್ತು ಒಬ್ಬ ವ್ಯಕ್ತಿಯಿಂದ ಒಬ್ಬ ವ್ಯಕ್ತಿಗೆ ಯಾವ ವ್ಯತ್ಯಾಸ ಇಲ್ಲ. ಎಲ್ಲರಿಗೂ ಇರೋ ರೀತಿಯಲ್ಲಿ ಎರಡು ಕಣ್ಣಿದೆ, ಎರಡು ಮೂಗಿದೆ, ಕೆಲವರು ಎತ್ತರ ಇರ್ಬೋದು, ಕೆಲವರು ಒಂದೇ ಮೂಗಿದೆ, ಎರಡು ಕಿವಿ ಇದೆ, ಕೆಲವರು ಎತ್ತರದಲ್ಲಿರ್ಬೋದು. ಥ್ಯಾಂಕ್ಸ್ ಫಾರ್ ಅಟೆಂಟಿವ್ ಲಿಸನಿಂಗ್. ಸೊ ಕೆಲವರು ಎತ್ತರ ಇರ್ಬೋದು, ಕೆಲವರು ಕುಳ್ಳಕ್ಕಿರ್ಬೋದು, ಕೆಲವರು ಬಿಳಿಯಾಗಿರ್ಬೋದು, ಕೆಲವರು ಸ್ವಲ್ಪ ಡಸ್ಕಿ. ಅವರವರ ಒಂದು ಮನೆತನದ ಒಂದು ದೈಹಿಕ ಇದು ಅವ್ರಿಗೆ ಬರ್ತಾ ಇರುತ್ತೆ ಮುಂಬರ್ತಕ್ಕಂಥ ಜನರೇಷನ್ಗಳಿಗೆ. ಆದರೆ ಒಂದು ಎಲ್ಲರಿಗೂ ಭಗವಂತ ಸಮನಾಗಿ ಕೊಟ್ಟಿದ್ದಾನೆ. ಅದೇನು ಅಂತ ಅಂದರೆ ಅದು ನಮ್ಮೊಳಗಡೆ ಇರ್ತಕ್ಕಂತಹ ಆತ್ಮಶಕ್ತಿ. ಈ ಒಂದು ಶಕ್ತಿ ಏನಿದೆ ಅದು ಇಟ್ ಈಸ್ ಕಾಮನ್ ಫಾರ್ ಆಲ್. ಅದು ಈ ಜಗತ್ತಿನ ಯಾವುದೇ ಮೂಲೆಯಲ್ಲಿ ನೀವು ಬದುಕಿ ಅದು ಎಲ್ಲರಿಗೂ ಕಾಮನ್. ಆದರೆ ಆ ಶಕ್ತಿ ಹೇಗೆ ವ್ಯಕ್ತ ಆಗುತ್ತೆ ಅಂತ ಅಂದರೆ ನೀವು ಹೇಗೆ ಬದುಕ್ತಾ ಇದ್ದೀರಾ ಅನ್ನೋದ್ರ ಮೇಲೆ ವ್ಯಕ್ತ ಆಗುತ್ತೆ. ನನಗೆ ಇವತ್ತು ನೀಡಿರ್ತಕ್ಕಂಥ ವಿಷಯ ಏನು ಅಂತ ಅಂದರೆ ಫುಡ್, ಕಲ್ಚರ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಅಬ್ರಾಡ್ ಆ್ಯನ್ ಅನಾಲಿಸಿಸ್ ಅಂತ ಹೇಳಿ, ಆಹಾರ, ಸಂಸ್ಕೃತಿ ಮತ್ತು ಆಧ್ಯಾತ್ಮ ಒಂದು ವಿಶ್ಲೇಷಣೆ. ಮೊದಲನೇದಾಗಿ ಆಹಾರವನ್ನು ತೆಗೆದುಕೊಂಡು ಮಾತಾಡೋದಾದರೆ ನಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಆಹಾರ ಯಾವ ರೀತಿ ತಗೋಬೇಕು, ಯಾವ ರೀತಿ ಸಮಸ್ಯೆಗೆ ಆಹಾರ ಹೇಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿ ಜೆ.ಟಿ. ಪಾಟೀಲ್ ಸಾಹೇಬರು ಹೇಳ್ಬಿಟ್ರು. ಏನದು? ಗುಣಮಟ್ಟದ ಆಹಾರವನ್ನು ತೆಗೆದುಕೊಳ್ಬೇಕು ಅಂತ ಅದರ ಅರ್ಥ. ವೆದರ್ ಯು ಟೇಕ್ ಮಿಲೆಟ್ಸ್, ವೆದರ್ ಯು ಟೇಕ್ ಫ್ರೂಟ್ ಸಲಾಡ್ಸ್ ಆರ್ ಗ್ರೀನ್ ಸಲಾಡ್ಸ್ ಆರ್ ಎನಿಥಿಂಗ್ ಆಫ್ ದಟ್ ಕೈಂಡ್ ವಿಚ್ ಇಸ್ ಹೆಲ್ತಿ, ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇರ್ತಕ್ಕಂಥದ್ದು, ಮತ್ತೊಂದು ನೀವೇನು ಬೇಕಾದರೂ ತಗೊಳ್ಳಿ, ಅದು ಹೆಲ್ತಿ ಆಗಿರೋ ತಗೊಳ್ಬೇಕು. ಎರಡನೇದು, ಇಲ್ಲಿ ಇನ್ನೊಂದು ಮುಖ್ಯವಾದಂಥ ವಿಚಾರ ಏನು ಅಂತ ಅಂದರೆ, ಫುಡ್ ಅಂತ ಅಂದರೆ ನಾವು ಡಿಫೈನ್ ಮಾಡಿದಾಗ ಕೇವಲ ಬಾಯಿ ಮೂಲಕ ನಾವೇನು ತಿಂತೀವಿ ಇದು ಮಾತ್ರ ಫುಡ್ ಆಗಿರೋದಿಲ್ಲ. ನೀವು ಕಣ್ಣಿನ ಮೂಲಕ ನೋಡಬಾರದನ್ನು ನೋಡಿದ್ರೆ, ಕಿವಿಯ ಮೂಲಕ ಕೇಳಬಾರದನ್ನು ಕೇಳಿಸ್ಕೊಂಡ್ರೆ, ಚರ್ಮದ ಮೂಲಕ ಮುಟ್ಟಬಾರದನ್ನು ಮುಟ್ಟಿದ್ರೆ, ಅಥವಾ ಯಾವುದನ್ನು ನಾವು ಆಸ್ವಾದಿಸಬೇಕು ಅದಕ್ಕೆ ನಮ್ಮ ಮನಸ್ಸು ತಪ್ಪಾಗಿ ಆಸ್ವಾದಿಸಿದ್ರೆ ನಾವು ತಕ್ಷಣ ಏನಂತ ಕರೆಯಲ್ಪಡ್ತೀವಿ ಅಂತ ಅಂದರೆ ಅಸಂಸ್ಕೃತರು, ಇವರಿಗೆ ಸಂಸ್ಕಾರ ಇಲ್ಲ, ಇವರಿಗೆ ಸಭ್ಯತೆ ಇಲ್ಲ. ಸಭೆಯಲ್ಲಿ ಯಾಕೆ ನಾವೆಲ್ಲ ಗಂಭೀರವಾಗಿ ಕುಳಿತುಕೊಳ್ತೀವಿ, ಬೇರೆ ವಿಚಾರಗಳನ್ನ ಮಾತಾಡಲ್ಲ ಅಂತ ಅಂದರೆ, ಉಪನಿಷತ್ತಲ್ಲಿ ಅದ್ರ ಬಗ್ಗೆ ಒಂದು ವಾಕ್ಯ ಬರುತ್ತೆ, ನಮಃ ಸಭಾಭ್ಯ ಸಭಾಪತಿಭ್ಯಶ್ಚ. ಮೊದಲು ಸಭೆಗೆ ಗೌರವ, ಆ ಸಭೆಯಲ್ಲಿ ಕುಳಿತಿರ್ತಕ್ಕಂಥ ಸಭಿಕರಿಗೆ ಗೌರವ, ನಂತರದಲ್ಲಿ ಆ ಸಭೆಯ ಸಭಾಪತಿಗೆ ಗೌರವ. ಆ ಸಭೆಯಲ್ಲಿ ಯಾರು ಸಭಾಪತಿ ಇರ್ತಾರೆ ಅವನಿಗೆ ಎರಡನೇ ಗೌರವ. ಮೊದಲನೇ ಗೌರವ ಸಭೆಯಲ್ಲಿ ಕುಳಿತಿರೋರಿಗೆ ಏನಕ್ಕೆ ಅಂತಂದ್ರೆ ಅವರೆಲ್ಲ ಸಭಿಕರು, ಗಂಭೀರವಾದಂಥ ಚಿಂತನೆಗಳನ್ನು ಅಳವಡಿಸ್ಕೊಳ್ಳೋದಕ್ಕೋಸ್ಕರ ಒಂದು ಸಭೆಯಲ್ಲಿ ಕುಳಿತಿದ್ದಾರೆ. ಹಾಗಂತ ನೀವು ಕಲ್ಚರಲ್ ಮತ್ತೊಂದು ಯಾವುದಾದ್ರೂ ಹಾಸ್ಯ ಮತ್ತೊಂದು ಅದನ್ನೆಲ್ಲ ಆಸ್ವಾದಿಸಬಾರ್ದು ಅಂತ ಅಲ್ಲ. ಆದರೆ ಭಾರತೀಯ ಸಂಸ್ಕೃತಿ ಏನು ಅಂತ ಅಂದರೆ, ನಾವೊಂದು ಒಟ್ಟಾರೆ ಒಂದು 4-5 ಜನ ಕುಳಿತುಕೊಂಡು ಏನನ್ನಾದರೂ ಮಾಡ್ತೀವಿ ಅಂತ ಅಂದರೆ ಅದು ನಮ್ಮ ಜೀವನದ ಮಟ್ಟವನ್ನು ಉನ್ನತೀಕರಣಗೊಳಿಸ್ತಕ್ಕಂತಹ ದ ಲಿವಿಂಗ್ ಸ್ಟ್ಯಾಂಡರ್ಡ್, ಕಲ್ಚರಲ್ ಲಿವಿಂಗ್ ಸ್ಟ್ಯಾಂಡರ್ಡ್ ಏನಿದೆಯಲ್ಲ, ಇದನ್ನ ಮೇಲ್ಮಟ್ಟಕ್ಕೆ ಎತ್ತಿಸ್ಕೊಳ್ತಕ್ಕಂತಹ, ನಮ್ಮನ್ನು ಉನ್ನತ ದರ್ಜೆಯ ಸಾಂಸ್ಕೃತಿಕ ವ್ಯಕ್ತಿಗಳನ್ನಾಗಿ ಮಾಡ್ತಕ್ಕಂತಹ ಕೆಲಸಗಳೇನಿದೆ ಅದನ್ನು ನಾವು ಮಾಡ್ತೀವಿ ಅಂತ ಅರ್ಥ. ನೀವಿಲ್ಲಿ ಕುಳಿತುಕೊಂಡು ನೀವು ಬೇರೆ ಇನ್ನೇನನ್ನಾದರೂ ಮಾಡ್ಬೋದಾಗಿತ್ತು, ಆದರೆ
ನಾನು ಈ ಆಯೋಜನೆ ತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸೋದು ಮತ್ತೆ ಇಷ್ಟು ದೂರ ಪ್ರಯಾಣ ಮಾಡೋದು ಏನಕ್ಕೆ ಅಂತ ಅಂದ್ರೆ ಇದೇ ಕಾರಣಕ್ಕೆ. ಕೇವಲ ಇಲ್ಲಿ ರೊಟ್ಟಿ ಮತ್ತೊಂದು ನಿಮ್ಮ ಊರುಗಳಿಗೆ ಹೋದಾಗ ನೀವು ಚೆನ್ನಾಗೇ ತಿಂದು ಬಂದಿರ್ತೀರ. ನೆನ್ನೆ ಪ್ರವೀಣ್ ಅವ್ರು ಹೇಳ್ತಿದ್ರು 3 kg, ಪ್ರವೀಣ್ ಅಲ್ಲ, ನಮ್ಮ ಕಿರಣ್ ನಿಲುಗಲ್ ಹೇಳ್ತಾ ಇದ್ರು 3 kg ಜಾಸ್ತಿ ಆಗ್ಬಿಟ್ಟಿದ್ದೀನಿ ನಾನು ಧಾರವಾಡದಿಂದ ಬರ್ಬೇಕಾದ್ರೆ. ನೆನ್ನೆ ಬೆಂಗಳೂರು ಏರ್ಪೋರ್ಟಲ್ಲಿ ಒಟ್ಟಿಗೆ ಕೂತು ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ತಾ ಇದ್ರು, ಶಿಸ್ತು ಅಮ್ಮ ರೊಟ್ಟಿ, ಬಿಸಿ ರೊಟ್ಟಿ, ಮೊಸರು ಮತ್ತೊಂದು ಇದೆಲ್ಲ ತಿಂದು 3 kg ವೇಟ್ ಪುಟಾನ್ ಆಗಿದೆ ಗುರುಜಿ ಅಂತ ಹೇಳಿ ಹೇಳ್ತಾ ಇದ್ರು. ಹಾಗಾದ್ರೆ ಇಲ್ಲಿ ವೇಟ್ ಪುಟಾನ್ ಆಗೋದು ನಮ್ಮ ಒಂದು ಹೆಲ್ತಿನ ಕಂಡೀಷನ್ ಇಂಪ್ರೂವ್ ಆದಂಥ ಲಕ್ಷಣ ಅನ್ನುವಂತ ನಾವು ಭಾವಿಸ್ತಾರೆ. ಅಂದ್ರೆ ಒಳ್ಳೆ ಊಟ ಮಾಡಿದೆ, ಮನಸ್ಸಿಗೆ ಖುಷಿಯಾಗಿದೆ, ನಾನು ಸ್ವಲ್ಪ ವೇಟ್ ಪುಟಾನ್ ಆಗಿದ್ದೀನಿ ಅಂತ ಬಹಳ ಖುಷಿಯಿಂದ ನಾವು ಹೇಳ್ಕೊಳ್ತೇವೆ. ಆದರೆ ಇನ್ನೂ ಒಂದು ಹೇಳ್ಕೊಳ್ಬೇಕಾಗಿದೆ. ಅದು ಏನು ಅಂತ ಅಂದ್ರೆ, ದಿನದಿಂದ ದಿನಕ್ಕೆ ನಾನು ಯಾವ ರೀತಿಯಾದಂಥ ಮನುಷ್ಯನಾಗಿದ್ದೇನೆ. ವಿವೇಕಾನಂದರು ಹೇಳ್ತಾರೆ, ಎನಿಥಿಂಗ್ ವಿಚ್ ಮೇಕ್ಸ್ ಯು ಫಿಸಿಕಲಿ, ಮೆಂಟಲಿ, ಮಾರಲಿ ಆ್ಯಂಡ್ ಸ್ಪಿರಿಚುಯಲಿ ವೀಕ್, ರಿಜೆಕ್ಟ್ ಇಟ್ ಆಸ್ ಪಾಯ್ಸನ್. ನಮ್ಮನ್ನು ದೈಹಿಕವಾಗಿ, ಮಾನಸಿಕವಾಗಿ, ನೈತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಯಾವುದೇ ವಿಷಯಗಳು ಅದನ್ನು ನಮ್ಮನ್ನು ಹಾಳು ಮಾಡ್ತಾ ಇದ್ರೆ, ಯು ಮಸ್ಟ್ ರಿಜೆಕ್ಟ್ ಇಟ್ ಆಸ್ ಎ ಪಾಯ್ಸನ್ ಅಂತ ವಿವೇಕಾನಂದರು ಹೇಳ್ತಿದ್ದಾರೆ. ಇಲ್ಲಿ ಫುಡ್ ಅನ್ನುವಂಥದ್ದು ವಿಷಯದ ಬಗ್ಗೆ ನಾವು ಮಾತಾಡಿದ್ವಿ. ಕಲ್ಚರ್ ಅಂತ ಅಂದರೆ ಇಷ್ಟೇ, ಯಾವುದು ನಮ್ಮನ್ನು ಭಾಳ ಸಿಂಪಲ್ ಆಗಿ, ನಾನು ಸುಲಿದ ಬಾಳೆಹಣ್ಣಿನ ರೀತಿಯಲ್ಲಿ ನಿಮಗೆ ವಿಷಯವನ್ನ ಹೇಳ್ತಾ ಇದ್ದಾನೆ. ಯಾವುದೇ ಗಂಭೀರವಾದಂಥ ವೇದಾಂತ ವಿಷಯಗಳನ್ನು ಹೇಳ್ತಾ ಇಲ್ಲ. ಸ್ವಾಮಿಗಳು ಏನಾದರೂ ಮಾತಾಡ್ತಾರೆ ಅಂತ ಅಂದರೆ ಅದು ಹೇಗಾಗುತ್ತೆ, ನಮ್ಮಲ್ಲಿ ಬಹಳ ಸಲ ಅವ್ರು ಮಾತಾಡ್ತಾರೆ, ಈ ಸ್ವಾಮಿಗಳು ಚೆನ್ನಾಗಿ ಮಾತಾಡಿದ್ರು, ಈ ಸ್ವಾಮಿಗಳು ಚೆನ್ನಾಗಿ ಮಾತಾಡಲಿಲ್ಲ ಅಂಥೇಳಿ ನಾವು ಅವ್ರಿಗೊಂದು ಸರ್ಟಿಫಿಕೇಟ್ ಕೊಟ್ಟು ನಾವು ಮತ್ತೆ ನಮ್ಮ ಮನೆಗೆ ಹೊರಟ ತಕ್ಷಣ ಅಥವಾ ಈ ಹಾಲಿಂದ ಹೊರಗಡೆ ಹೋದ ತಕ್ಷಣ ಅದನ್ನು ಹಾಗೆ ಬಿಟ್ಬಿಡ್ತೇವೆ. ಆದರೆ ಇಲ್ಲಿ ನಾನು ಹೇಳೋದಕ್ಕೆ ಹೊರಟಿರ್ತಕ್ಕಂಥ ವಿಷಯ ಏನು ಅಂತ ಅಂದರೆ, ಎನಿಥಿಂಗ್ ವಿಚ್ ಮೇಕ್ಸ್ ಯು ಫಿಸಿಕಲಿ, ಮೆಂಟಲಿ, ಮಾರಲಿ ಆ್ಯಂಡ್ ಸ್ಪಿರಿಚುಯಲಿ ವೀಕ್, ರಿಜೆಕ್ಟ್ ಇಟ್ ಆಸ್ ಪಾಯ್ಸನ್ ಅಂತ ವಿವೇಕಾನಂದರು ಕರೆದಿದ್ದಾರೆ. ನಾವು ಪ್ರತಿನಿತ್ಯ ಒಂದು ಲೀಸ್ಟ್ ಮಾಡ್ಕೊಂಡು ನೋಡಿದ್ರೆ, ಫಿಸಿಕಲಿ ನಮ್ಮನ್ನು ವೀಕ್ ಮಾಡೋದು ಯಾವುದು, ಮೆಂಟಲಿ ನಮ್ಮನ್ನು ವೀಕ್ ಮಾಡೋದು ಯಾವುದು, ಮಾರಲಿ ನಮ್ಮನ್ನು ವೀಕ್ ಮಾಡೋದು ಯಾವುದು ಮತ್ತು ಸ್ಪಿರಿಚುಯಲಿ ನಮ್ಮನ್ನು ವೀಕ್ ಮಾಡೋದು ಯಾವುದು, ಇದನ್ನು ನೋಡಿಕೊಂಡು ನಮ್ಮನ್ನು ನಾವು ಪ್ರತಿನಿತ್ಯ ಹೇಗೆ ಕನ್ನಡಿ ಮುಂದೆ ನಾವು ನಿಂತ್ಕೊಂಡ ತಕ್ಷಣ ಒಂದು ಸ್ವಲ್ಪ ಎಲ್ಲಾದರೂ ಸ್ಕಿನ್ ಟ್ಯಾನ್ ಆಗಿದ್ರೆ ಇದಕ್ಕೇನು ಹಚ್ಕೊಳ್ಬೇಕು, ಕಣ್ ಕೆಳಗಡೆ ಏನೋ ಒಂದು ಬರುತ್ತಲ್ಲ, ಇದಕ್ಕೆ ಏನೋ ಹೇಳ್ತಾರೆ, ಗೊತ್ತಿಲ್ಲ ನನಗೆ, ಇಲ್ಲೇನೋ ಬಂದ ಡಾರ್ಕ್ ಸರ್ಕಲ್. ನಮಗೆ ಈ ಸರ್ಕಲ್ಗಳು ಗೊತ್ತು, ಇದು ಸಿಗ್ನಲ್ ಸರ್ಕಲ್ ರೋಡಲ್ಲಿ ಈ ಡಾರ್ಕ್ ಸರ್ಕಲ್ ಬಂದ ತಕ್ಷಣ ಅದಕ್ಕೊಂದೇನೋ ಹಚ್ಕೊಳ್ಬೇಕು ಮತ್ತು ಇನ್ನೊಂದೇನೋ ಮಾಡ್ಕೊಳ್ಬೇಕು. ಹೀಗೆ ವಿ ಕೇರ್ ಸೋ ಮಚ್ ಅಬೌಟ್ ಅವರ್ ಫೇಶಿಯಲ್ ಬ್ಯೂಟಿ ಆ್ಯಂಡ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್, ಬಟ್ ವಿ ನೆವರ್ ಕೇರ್ ಅಬೌಟ್ ಅವರ್ ಪರ್ಸನಾಲಿಟಿ ಆ್ಯಂಡ್ ವಾಟ್ ಈಸ್ ದ ಎಕ್ಸ್ಪ್ರೆಷನ್ ವಿ ಆರ್ ಗಿವಿಂಗ್ ಫಾರ್ ದಟ್, ವಾಟ್ ಈಸ್ ದ ಇನ್ನರ್ ಸ್ಟಫ್ ಐ ಆಮ್ ಹ್ಯಾವಿಂಗ್. Can I focus for 1 hour for my internal analysis, internal audit? We all care for our financial audit, but we forgotten our internal audit. ನನ್ನ ಮನಸ್ಸು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಹೇಗಿದೆ, ಹೋದ ವಾರಕ್ಕೆ ಹೋಲಿಸಿದ್ರೆ ಈ ವಾರ ಹೇಗಿದೆ, ಮುಂದಿನ ವಾರ ಹೇಗಿರಬೇಕು, ವಾಟ್ ಈಸ್ ಮೈ ಟಾರ್ಗೆಟ್. ನಮಗೆಲ್ಲ ಕಂಪನೀಸಲ್ಲಿ ಟಾರ್ಗೆಟ್ ಕೊಟ್ಟಿರ್ತಾರೆ. ನಮ್ಮ ಮನಸ್ಸಿಗೊಂದು ಟಾರ್ಗೆಟ್, ಹೋದ ವಾರ ನಾನೊಂದು 5 ರಿಂದ 6 ಸುಳ್ಳು ಹೇಳಿರ್ಬೋದು, ಮುಂದಿನ ವಾರ ಏನು ಮಾಡೋಣ. ಹೋದ ವಾರ ನಾನು ಕೆಲವು ಸಂದರ್ಭಗಳಲ್ಲಿ ನನ್ನ ಮಕ್ಕಳನ್ನು ನೋಡ್ಕೊಳ್ಬೇಕಾದ್ರೆ ಅಥವಾ ಮತ್ತೊಂದು ಯಾವುದೋ ವಿಷಯವನ್ನು ನಾನು ಅಟೆಂಡ್ ಮಾಡಬೇಕಾದ್ರೆ ನಾನು ಎಲ್ಲಾದರೂ ಫೇಲ್ಯೂರ್ ಆಗಿರ್ಬೋದು, ಮುಂದಿನ ವಾರ ನಾನು ಹೇಗೆ ಮಾಡ್ಬೋದು. ನಿಮ್ಗೊಂದು ಪುಟ್ಟ ಕತೆ ಹೇಳ್ತಾನೆ. ಶ್ರೀರಾಮಕೃಷ್ಣರ ಬಗ್ಗೆ ನೀವೆಲ್ಲ ಕೇಳಿದ್ದೀರಾ. ಅವರ ಸಹಧರ್ಮಿಣಿ, ಸ್ಪಿರಿಚುವಲ್ ಕಂಪ್ಯಾನಿಯನ್ ಶ್ರೀಮತಿ ಶಾರದಾ ದೇವಿಯವರು, ಶ್ರೀರಾಮಕೃಷ್ಣ ದೇಹಾಂತ್ಯ ಆಗಿರುತ್ತೆ. ತದನಂತರದಲ್ಲಿ ಇಡೀ ರಾಮಕೃಷ್ಣ ಸಂಘವನ್ನು ಮುನ್ನಡೆಸಿದಂಥವ್ರು ಅವರೇ. ಇವತ್ತು ವುಮೆನ್ಸ್ ಡೇ. ಈ ಘಟನೆ ಬಹುಶಃ ಸಾಕಷ್ಟು ಸಂಖ್ಯೆಯಲ್ಲಿ ತಾಯಂದಿರಿದ್ದೀರಿ, ನೀವೆಲ್ಲ ಕೇಳಿಸ್ಕೊಳ್ಳಿಲ್ಲ ಅಂತ ಅಂದರೆ, ಅಥವಾ ನಾನು ಹೇಳಿಲ್ಲ ವುಮೆನ್ಸ್ ಡೇ ದಿನ ಅಂತ ಅಂದರೆ ಅದು ಬಹುಶಃ ತಪ್ಪಾಗಬಹುದು. ಆ ಉದ್ದೇಶಕ್ಕೋಸ್ಕರ ಹೇಳ್ತಾನೆ. ಶ್ರೀಮಾತೆ ಅವರು ನಹಬತ್ ಖಾನೆ ಅಂತ ಇದೆ ದಕ್ಷಿಣೇಶ್ವರದಲ್ಲಿ, ದಕ್ಷಿಣೇಶ್ವರ ದೇವಸ್ಥಾನದಿಂದ ಸ್ವಲ್ಪ ಅಲ್ಲೇ ಹತ್ತಿರದಲ್ಲಿ. ಕಲ್ಕತ್ತಾಯಿಂದ ಒಬ್ಬ ಶ್ರೀಮಂತ ಒಂದು ಬುಟ್ಟಿ ತುಂಬ ಸಂದೇಶ್ ಅಂದರೆ ಸ್ವೀಟ್ಸ್ ಮತ್ತೆ ಹಣ್ಣುಗಳು ಮತ್ತೆ ಒಂದಿಷ್ಟು ಎಲ್ಲ ಬೇರೆ ಬೇರೆ ರೀತಿಯಾದಂಥ ಬಟ್ಟೆ ಇತ್ಯಾದಿ ವಸ್ತುಗಳನ್ನೆಲ್ಲ ಅದರೊಳಗಡೆ ಇಟ್ಟು
ಶ್ರೀಮಾತೆ ಅವ್ರಿಗೆ ಕೊಟ್ಬಿಟ್ಟು ಬರಲಿಕ್ಕೆ ಆ ಮನೆಗೆ ಆಗಿನೂ ಜೀತದ ಪದ್ಧತಿ ಇರುತ್ತೆ. ಅದನ್ನ ಆ ದಾಸಿಯ ತಲೆ ಮೇಲೆ ಹೊರಿಸಿ ಕೊಟ್ಟು ಕಳಿಸಿರ್ತಾನೆ ಕಲ್ಕತ್ತೆಯಿಂದ, ಕೊಟ್ಬಿಟ್ಟು ಬಾ ಅಂತ ಹೇಳಿ. ಅವಳು ತಂದು ಅಲ್ಲಿ ಕೊಟ್ಬಿಟ್ಟು ಬರೋ ಅಷ್ಟೊತ್ತಿಗೆ ನೀರು ಕುಡಿಸೋ. ಕೊಟ್ಬಿಟ್ಟು ಬಾ ಅಂತ ಕಳಿಸಿದಂಥ ಸಂದರ್ಭದಲ್ಲಿ ಅವಳಿಗೆ ಆರೋಗ್ಯ ಕೆಟ್ಟಿರುತ್ತೆ. ನಡ್ಕೊಂಡು ಬರ್ಬೇಕಾದ್ರೆ ಬಹಳ ಸುಸ್ತಾಗಿರ್ತಾಳೆ. ತಂದು ಶ್ರೀಮಾತೆ ಅವ್ರಿಗೆ ಮುಟ್ಟಿಸಿ ನಮಸ್ಕಾರ ಮಾಡಿ ಎದ್ದ ತಕ್ಷಣ ಶ್ರೀಮಾತೆ ಅವ್ರಿಗೆ ಮುಖ ನೋಡಿ ಅನ್ಸುತ್ತೆ, ಇಲ್ಲ ಇವಳಿಗೆ ಬಹಳ ಆಯಾಸ ಆಗಿದೆ, ಅಮ್ಮ ನೀನು ಒಂದು ಕೆಲಸ ಮಾಡು, ಇಲ್ಲೇ ಒಂದು ದಿವಸ ವಿಶ್ರಾಂತಿ ಮಾಡಿದ್ದು ಬೆಳಗ್ಗೆ ಹೋಗು, ನಾನು ನಿನ್ನ ಯಜಮಾನನಿಗೆ ಇಲ್ಲಿ ಯಾರ ಮೂಲಕನಾದರೂ ಪತ್ರ ಬರೆದು ಕಳಿಸ್ತೇನೆ, ಹಾಗಾಗಿ ನೀನು ಅದನ್ನು ಹೋಗ್ಬೇಕಾದ್ರೆ ಆ ಪತ್ರ ತೊಗೊಂಡೋಗಿ ನಿನ್ನ ಯಜಮಾನಿಗೆ ಕೊಟ್ಟರೆ ಅವ್ನು ನಿನಗೇನು ಬೈಯೋದಿಲ್ಲ, ಏನು ಯೋಚನೆ ಮಾಡಬೇಡ ಅಂತ ಹೇಳಿ ಆ ಜೀತದಾಳನ್ನು ಅಲ್ಲೇ ಮಲಗಿಸ್ಕೊಡ್ತಾರೆ. ಶ್ರೀಮಾತೆಯವರು ಬೆಳಗ್ಗೆ 3:30ಗೆ ಅವ್ರ ದಿನಚರ್ಯ ಪ್ರಾರಂಭ ಆಗುತ್ತೆ. ಎದ್ದು ಸ್ನಾನಾದಿಗಳಿಗೆ ಹೊರಡೋ ಸಮಯದಲ್ಲಿ ನೋಡ್ತಾರೆ, ಒಂದು ದುರ್ನಾತ ಬರ್ತಾ ಇರುತ್ತೆ. ನೋಡಿದ್ರೆ ಅವಳಿಗೆ ಬಹಳ ಹುಷಾರಿರೋದಿಲ್ಲ, ಎದ್ದು ಅವಳಿಗೆ ಶೌಚಕ್ಕೆ ಹೋಗೋಕೆ ಆಗಿರೋದಿಲ್ಲ, ಅವಳು ಅಲ್ಲೇ ಎಲ್ಲ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಶ್ರೀಮಾತೆಯವರು ಇದನ್ನು ನೋಡಿ ತಕ್ಷಣ ಅವ್ರ ಹತ್ರ ಇದ್ದಿದ್ದು 2-3 ಬಟ್ಟೆಗಳಷ್ಟೇ, ಸೀರೆಗಳು. ಇವಳು ಯಾವ ಹೊಸ ಸೀರೆಯನ್ನು ತಂದಿರ್ತಾರೆ ಅವ್ರಿಗೆ ಕೊಡೋದಕ್ಕೆ, ಅದೇ ಸೀರೆಯನ್ನು ಅವಳಿಗೆ ಕೊಟ್ಟು ನೀನು ಹೋಗಮ್ಮ ಸ್ನಾನ ಮಾಡ್ಕೊಂಡು ಬಂದ್ಬಿಡು ಅಂತ ಹೇಳಿ ಕಳಿಸ್ಕೊಡ್ತಾರೆ. ಸರಿ, ಅವಳು ಸ್ನಾನ ಮಾಡ್ಕೊಂಡು ಬರೋದ್ರೊಳಗಡೆ ಅವಳೇನು ಗಲೀಜು ಮಾಡಿರ್ತಾಳೆ ಅದನ್ನೆಲ್ಲ ಸ್ವಯಂ ಶ್ರೀಮಾತೆ ಅವರೇ ಸ್ವಚ್ಛಗೊಳಿಸ್ಬಿಟ್ಟಿರ್ತಾರೆ. ಸ್ವಾಮಿ ವಿವೇಕಾನಂದರು ಹೇಳ್ತಿದ್ರು ಶ್ರೀಮಾತೆ ಬಗ್ಗೆ ಏನು ಅಂತ ಹೇಳಿ, ನೀವು ರಾಮಕೃಷ್ಣರನ್ನ ಒಬ್ಬ ಪೂಜಾರಿ ಅಂತನಾದ್ರೂ ಕರೀರಿ, ಒಬ್ಬ ಅರ್ಚಕ ಅಂತನಾದ್ರೂ ಕರೀರಿ, ಸಾಧಕ ಅಂತ ಕರೀರಿ, ಅವತಾರ ಅಂತ ಕರೀರಿ, ನಿಮ್ಗೇನು ಬೇಕೋ ಹಾಗೆ ಕರ್ಕೊಳ್ಳಿ. ಆದರೆ ಯಾರು ಶ್ರೀಮಾತೆ ಅವರನ್ನ ಜಗನ್ಮಾತೆ ಅಂತ ಒಪ್ಕೊಳ್ಳೋದಿಲ್ಲ, ಅವರಿಗೆ ನನ್ನ ಧಿಕ್ಕಾರವಿರಲಿ, ತಾಯಿಯ ವಿಷಯದಲ್ಲಿ ನಾನು ಸ್ವಲ್ಪ ಮತಾಂಧನೇ ಸರಿ. ಇದು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಶ್ರೀಮಾತೆ ಅವರಂದ್ರೆ ಆ ಮಟ್ಟದ ಒಂದು ಆಧ್ಯಾತ್ಮಿಕ ಶಕ್ತಿ. ಆದರೆ ಅವರನ್ನ ಕುರಿತು ಈ ರೀತಿ ಉದ್ಘೋಷವನ್ನು ಮಾಡಿ ವಿವೇಕಾನಂದರು ಈ ಘಟನೆ ಏನ್ ನಡೀತಾ ಇದೆ ನೋಡಿ, ಪೂರ್ತಿ ಉಲ್ಟಾ. ಇಲ್ಲಿ ಕೆಲಸದವಳ ಶೌಚವನ್ನ ಕ್ಲೀನ್ ಮಾಡಿದ್ರು ಶ್ರೀಮಾತೆ ಅವರು. ಯಾಕೆ ಕ್ಲೀನ್ ಮಾಡಿದ್ರು ಅಂತ ಅವಳು ಬಂದು ಅವ್ರಿಗೆ ಪಾದದಲ್ಲಿ ಬಿದ್ದು ಗೋಳಾಡಿ, ಅಮ್ಮ ಎಂತ ಕೆಲಸ ಮಾಡಿಬಿಟ್ರಿ, ನೀವು ನನ್ನ ಶೌಚವನ್ನೆಲ್ಲ ಇದನ್ನ ಸ್ವಚ್ಛಗೊಳಿಸಿದ್ರ ಅಂತ ಹೇಳಿ ಕೇಳಿದಾಗ, ಇಲ್ಲ ನಾನು ಹಾಗೆ ಮಾಡಿರ್ಲಿಲ್ಲ ಅಂತ ಅಂದ್ರೆ ಸಾಧು ಬ್ರಹ್ಮಚಾರಿಗಳೆಲ್ಲ ಪ್ರಣಾಮ ಮಾಡಲಿಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಯಾರು ಪರಮಾಧ್ಯಕ್ಷರು ಇರ್ತಾರೆ ಶ್ರೀಮಾತೆಯವರು ಇದ್ದಾಗ ಅವರಿಗೆ ಎಲ್ಲ ಸಾಧು ಬ್ರಹ್ಮಚಾರಿಗಳು ಬೇಲೂರು ಮಠದಲ್ಲಿ ನಮಸ್ಕಾರವನ್ನು ಮಾಡತಕ್ಕಂಥ ಪದ್ಧತಿ. ಅವ್ರು 4 ಗಂಟೆಗೆ ಎಲ್ಲರೂ ಬಂದು ಪ್ರಣಾಮಿಗೆ ಬಂದ್ಬಿಡ್ತಾರೆ. ಆಗ ಇದನ್ನ ಯಾರಾದರೂ ನೋಡಿ ನಿನ್ನನ್ನು ಬೈದ್ಬಿಟ್ರೆ, ಶ್ರೀಮಾತೆಯವರ ಆಲೋಚನೆ ನೋಡಿ, ಅವಳನ್ನ ಯಾರಾದರೂ ಬೈದ್ಬಿಟ್ರೆ ಅಂತ ಹೇಳಿ ಈಗ ಮಾಡಿದೆ ಅಂತ ಹೇಳ್ತಾರೆ. ಈ ಘಟನೆಯಿಂದ ಇದು ಬಹಳ ಸ್ವಾರಸ್ಯಕರವಾಗಿರೋದು. ನಾವು ಘಟನೆಗಳನ್ನ ನೋಡ್ತೇವೆ, ಆದರೆ ಅದರಿಂದ ಕಲಿಯೋದಿಲ್ಲ. ಅದು ನಮ್ಮ ದೊಡ್ಡ ಸಮಸ್ಯೆ. ವಿಷಯಗಳು ಗೊತ್ತಾಗತ್ತೆ, ವಿಷಯಗಳನ್ನ ತಿಳ್ಕೊಳ್ತೇವೆ, ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಿಲ್ಲ. ಶ್ರೀಮಾತೆಯವರು ಈ ಘಟನೆಯಿಂದ ಪ್ರೇರಣೆ ಪಡೆದಂತಹ ಬೆಂಗಳೂರಿನ ವೈದೇಹಿ ಮೆಡಿಕಲ್ ಕಾಲೇಜಿನ ಒಬ್ರು ಪ್ರೊಫೆಸರ್, ಅವರ ಯಜಮಾನರು ನಾಗೇಂದ್ರ ಅಂತ ಹೇಳಿ ಇಸ್ರೋದಲ್ಲಿ ಸೈಂಟಿಸ್ಟ್. ಈ ಘಟನೆಯಿಂದ ಪ್ರೇರಣೆ ಪಡೆದು ಅವರು ಅವರ ಅತ್ತೆ ಅಂದ್ರೆ ನಾಗೇಂದ್ರ ಅವರ ತಾಯಿಯನ್ನ ಬೆಡ್ ರಿಡನ್ ಆದಂಥ ಸಂದರ್ಭದಲ್ಲಿ ನಿರಂತರವಾಗಿ 2 ವರ್ಷಗಳ ಕಾಲ ಬಹಳ ಚೆನ್ನಾಗಿ ನೋಡ್ಕೊಂಡ್ರು. ಅವರ ಮಗಳು, ಅವ್ರಿಗಿಬ್ಬರು ಮಕ್ಕಳು, ದೊಡ್ಡವನ್ ಗಂಡು ಮಗ, 2ನೇವಳು ಹೆಣ್ಮಗಳು. ಅವಳು ಅಮೆರಿಕಕ್ಕೆ ಉನ್ನತ ವ್ಯಾಸಂಗಕ್ಕೆ ಹೊರಡುವಂಥ ಸಮಯದಲ್ಲಿ ಅವ್ರ ತಾಯಿಯ ಆಶೀರ್ವಾದವನ್ನು ತೆಗೆದುಕೊಂಡು ಒಂದು ಮಾತನ್ನು ಅವ್ರ ತಾಯಿ ಹೇಳಿದ್ಲು, ಅಮ್ಮ ನೀನು ಅಜ್ಜಿಯನ್ನು ಹುಷಾರಿಲ್ದಿರೋ ಸಂದರ್ಭದಲ್ಲಿ ಹೇಗೆ ನೋಡ್ಕೊಂಡೆ ಅಂತ ಹೇಳಿ ನಾನು ನೋಡಿದ್ದೀನಿ. ಒಂದು ವೇಳೆ ನಿನಗೇನಾದರೂ ಹುಷಾರ್ ಕೆಟ್ಟರೆ ನಿನಗಿಂತ ನೀನು ಏನು ಅಜ್ಜಿ ನೋಡ್ಕೊಂಡಿಯಲ್ಲ ಅದಕ್ಕಿಂತ ಚೆನ್ನಾಗಿ ನಾನು ನಿನ್ನ ನೋಡ್ಕೊಳ್ತೀನಿ. ಅಂದರೆ ಪ್ರೇರಣೆ ಅನ್ನುವಂಥದ್ದು ನಮಗೆ ಎಲ್ಲಿಂದನಾದರೂ ಬರ್ತಾ ಇರುತ್ತೆ. ನಮಗೆ ಪ್ರೇರಣೆ ಸಿಗಬೇಕು ಅಂತ ಅಂದರೆ ಈ ಘಟನೆಗಳು ಜನಗಳ ಜೊತೆ ಬೆರೀತಕ್ಕಂಥದ್ದು. ಈಗ ರೊಟ್ಟಿ ಹಬ್ಬ ಅಂತ ಹೇಳಿ ಅಥವಾ ಮತ್ತೊಂದು ಯಾವುದೋ ಕಾರ್ಯಕ್ರಮ ಅಂತ ಹೇಳಿ
ಈ ಎಲ್ಲದಕ್ಕೂ ನನ್ನ ಸಾಕಷ್ಟು ಅಭಿನಂದನೆಗಳು ಯಾಕಿದೆ ಅಂತಂದರೆ, ಪರಸ್ಪರ ನಾವು ಒಂದೇ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಬಂದಂಥವರು ಸೇರಿ ಸಮರ್ಪಕವಾದಂಥ ರೀತಿಯಲ್ಲಿ ನಮ್ಮ ಸಂಸ್ಕೃತಿಯನ್ನು ಪರಸ್ಪರ ಹೇಗೆ ನಾವು ಕಂಪ್ಯಾರಿಟಿವ್ ಸ್ಟಡಿ ಅಂತ ಕರಿತೀವಲ್ಲ, ರಿಲಿಜಿಯನ್ ವಿಷಯದಲ್ಲಿ ಕಂಪ್ಯಾರಿಟಿವ್ ಸ್ಟಡಿ ಅಂತ ಕರಿತೀವಲ್ಲ, ಹಾಗೆ ಸಂಸ್ಕೃತಿಯ ವಿಷಯದಲ್ಲಿ ನಿಮ್ಮ ಮನೇಲಿ ಏನು ನಡೀತಾ ಇದೆ, ನಮ್ಮ ಮನೇಲಿ ಏನು ನಡೀತಾ ಇದೆ ಅನ್ನುವಂಥ ವಿಷಯ ಅಲ್ಲ ಇದು. ನೀವು ಹೇಗೆ ಬದುಕ್ತಾ ಇದ್ದೀರಾ, ನಾವು ಹೇಗೆ ಬದುಕ್ತಾ ಇದ್ದೀವಿ. ನಮಗೆಲ್ಲ ಹಾಲ್ ಬಗ್ಗೆ ಗೊತ್ತಿದೆ. ಇನ್ನೊಂದು 5 minutes ಕಿರಣ್ 1:31 1:35 ಐ ವಿಲ್ ಕ್ಲೋಸ್. ನಮಗೆ ಹಾಲು ಇಲ್ಲಿ ಬಹುಶಃ ನಮಗೆ ಶುದ್ಧ ಹಾಲು ಸಿಗತ್ತಾ ಇಲ್ಲೆಲ್ಲಾದರೂ? ಹಾಲು ಮೊಸರಾಗುತ್ತೆ, ಮೊಸರು ಬೆಣ್ಣೆ ಆಗುತ್ತೆ, ಬೆಣ್ಣೆ ತದನಂತರದಲ್ಲಿ ಕಾಯಿಸಿದಂಥ ಸಂದರ್ಭದಲ್ಲಿ ಏನಾಗುತ್ತೆ? ತುಪ್ಪ ಆಗುತ್ತೆ. ತುಪ್ಪ ಇಸ್ ದಿ ಪ್ಯೂರೆಸ್ಟ್ ಫಾರ್ಮ್ ಆಫ್ ಮಿಲ್ಕ್. ತುಪ್ಪದಿಂದ ಮುಂದೆ ಏನು ಮಾಡ್ಬೋದು? ಸ್ವೀಟ್ ಮಾಡ್ಬೋದು. ಅದನ್ನ ಹೇಳ್ಬಿಡಿ. ತುಪ್ಪದವನ್ನ ಉಪಯೋಗಿಸ್ಕೊಂಡು ಮತ್ತೆ ಏನಾದರೂ ಮಾಡ್ಬೋದು ಅಂತ ನಾವು ಆಲೋಚನೆ ಮಾಡಿದ್ರೆ ಬಹುಶಃ ಇನ್ನೂ ನಾವು ಏನು ಕಂಡುಹಿಡಿದಿಲ್ಲ ತುಪ್ಪದಿಂದ ಹೊರತಾಗಿ. ತುಪ್ಪ ಬಹಳಷ್ಟು ಕಾಲ ಇರುತ್ತೆ. ದಟ್ ಈಸ್ ದಿ ಪ್ಯೂರೆಸ್ಟ್ ಫಾರ್ಮ್. ಏನಿಲ್ಲಿ ಬದಲಾವಣೆ ಆಯಿತು ಅಂತ ಅಂದರೆ, ಹಾಲು ಮೊಸರಾದಾಗ ಏನು ಬಹಳ ಬದಲಾವಣೆ ಆಗಿಲ್ಲ. ಮೊಸರು ಬೆಣ್ಣೆ ಆದಾಗಲೂ ಕೂಡ ಏನು ಬಹಳ ಬದಲಾವಣೆ ಆಗಿಲ್ಲ. ಆದರೆ ತುಪ್ಪವಾದಾಗ ಏನಾಗಿದೆ, ಅದರ ಬೆಲೆ 1:20 ರೇಷಿಯೋದಲ್ಲಿ ಬದಲಾವಣೆ ಆಗಿದೆ. 1 ಲೀಟರ್ ಹಾಲಿನ ಬೆಲೆ ಎಷ್ಟು ಇಲ್ಲಿ ಮಲೇಷಿಯಾದಲ್ಲಿ? 4 ರಿಂಗೇಟ್, 8 ರಿಂಗೇಟ್, 7-8 ರಿಂಗೇಟ್. 1 kg 1 liter of ghee 48 ringgit pure ghee. So around 50 ringgit we can consider. ಈಗ ಹಾಲಿನ ಬೆಲೆ ತುಪ್ಪವಾಗಿ ಪರಿವರ್ತನೆ ಆದಾಗ ಅದೇ ಹಾಲಲ್ವಾ? ರಾ ಮೆಟೀರಿಯಲ್ ಫಾರ್ ಘೀ ಇಸ್ ಮಿಲ್ಕ್. 8 ರಿಂಗೇಟ್ ಇದ್ದಿದ್ದು 48 ರಿಂಗೇಟ್ ತನಕ ಹೋಯ್ತಲ್ಲ, ಅದು ಹೇಗೆ? ಕೆಲವು ಪ್ರೋಸೆಸ್ಸಿಗೆ ಒಳಪಟ್ಟು ಬೆಣ್ಣೆ ಆದಂಥ ಸಂದರ್ಭದಲ್ಲಿ ಮುಖ್ಯವಾಗಿ ಬೆಣ್ಣೆಗೆ ಏನನ್ನ ಚೇಂಜ್ ಮಾಡಲಾಯಿತು ಅಂತಂದರೆ ಟೆಂಪರೇಚರ್. ಬೆಣ್ಣೆಗೆ ಚೇಂಜ್ ಮಾಡಿದ್ದೇನು? ಅದರಲ್ಲಿ ಟೆಂಪರೇಚರ್, ತಾಪಮಾನ ಚೇಂಜ್ ಆಗಿದ್ದು. ತಾಪಮಾನ ಚೇಂಜ್ ಆದ ತಕ್ಷಣ ಏನಾಯ್ತದು? ತುಪ್ಪವಾಗಿ ಬದಲಾವಣೆ ಆಯಿತು. ಅದರ ಬೆಲೆ ಮತ್ತು ಅದರ ಜೀವಿತಾವಧಿ ಹೆಚ್ಚಾಯಿತು. ಡ್ಯೂರಿಯೇಷನ್, ಅದ್ರದ್ದು ಕೆಡದೇ ಇರತಕ್ಕಂಥ ಶಕ್ತಿ ಹೆಚ್ಚಾಯಿತು. ಮನುಷ್ಯರಲ್ಲೂ ಕೂಡ ಅಷ್ಟೇ. ಅದೇ ತಾಪಮಾನವನ್ನು ಭಾರತೀಯ ಸಂಸ್ಕೃತಿ ಕರೆದಿದ್ದು ಏನು ಅಂತ ಅಂದರೆ ತಪಸ್ಸು. ತಪಸ್ಸು, ತಾಪಮಾನ. ನಮಗೆ ಕೊಟ್ಟಿರ್ತಕ್ಕಂಥ ತಪಸ್ಸು ಯಾವುದು ಅಂತ ಅಂದರೆ ನಮ್ಮ ಅನುಸಂಧಾನ, ನಮ್ಮ ಮತ್ತು ಭಗವಂತನ ಜೊತೆ ಎಷ್ಟು ಕನೆಕ್ಟ್ ಆಗ್ಬಲ್ವಿ ನಾವು ಮಲೇಷಿಯಾ ಏರ್ಪೋರ್ಟ್ಗೆ ಇಳಿದ ತಕ್ಷಣ ಫಸ್ಟ್ ನಾವು ಹುಡುಕಾಡಿದ್ದೇನು ಅಂತಂದರೆ ವೈಫೈ. ಯಾಕೆ? ಟು ಕನೆಕ್ಟ್. ವಾಟ್ಸಪ್ಪಲ್ಲಿ ಮೆಸೇಜ್ ಬೇಕು, ಜನಗಳು ಎಲ್ಲಿ ನಾವು ಮುಟ್ಟಿದೀವ, ಏನಾಗಿದ್ದೀವಿ, ಕಿರಣ್ ಬಂದಿದ್ದಾರೋ ಇಲ್ಲೋ ಕರ್ಕೊಂಡು ಹೋಗೋದಕ್ಕೆ, ಕನೆಕ್ಟ್ ಮಾತಾಡಬೇಕು. ವೈಫೈ ಹುಡುಕಾಡ್ತಾ ಇರ್ತೀವಿ. ಯಾಕೆ ಹುಡುಕಾಡ್ತಾ ಇರ್ತೀವಿ? ಕನೆಕ್ಷನ್ ಬೇಕು ನಮಗೆ. ಅನ್ಇಂಟರಪ್ಟೆಡ್ 3 phase ಕರೆಂಟ್ ಬೇಕು, ಅನ್ಇಂಟರಪ್ಟೆಡ್ ವೈಫೈ ಬೇಕು. ಏನಕ್ಕೆ ಬೇಕು ಅಂತಂದರೆ ಟು ಕನೆಕ್ಟ್. ಹಾಗೆ ನಮ್ಮ ಸಂಸ್ಕೃತಿ ಮತ್ತು ಆಧ್ಯಾತ್ಮ ಏನು ಅಂತ ಅಂದರೆ ಅವನ ಜೊತೆ ಕನೆಕ್ಟ್ ಆಗಬೇಕು. ಎಷ್ಟು ನಿಮಿಷ ನಾನು ಅವನ ಸ್ಮರಣೆಯಲ್ಲಿ ಕಳೀಬಹುದು, ಎಷ್ಟು ನಿಮಿಷ ನಾನು ಜಪಕ್ಕೆ ಕೂತ್ಕೊಳ್ಬಹುದು, ಎಷ್ಟು ನಿಮಿಷ ನಾನು ಪೂಜೆ ಕೂತ್ಕೊಳ್ಬಹುದು. ಒಂದು ಹೂವಿಟ್ಟು ಊದ್ಗಡ್ಡಿ ಹಚ್ಚೋದು ಪೂಜೆ ಅಲ್ಲ. ಹೌ ಮಚ್ ಟೈಮ್ ವಿ ಕ್ಯಾನ್ ಸ್ಪೆಂಡ್ ವಿತ್ ಹಿಮ್. We can spend a time with a bottle of wine for so many hours, but we cannot spend a time for divine purpose for few minutes. That is the greatest tragedy. That is the greatest L out of ಏನದು, ಅದಕ್ಕೆ ಯಾವ ಶಬ್ದಗಳೇ ಸಿಗೋದಿಲ್ಲ ನನಗೆ. ಮಲಯ ಲ್ಯಾಂಗ್ವೇಜಲ್ಲಿ ಏನಾದರೂ ಕಲಿಬೇಕಷ್ಟೇ. ಮನಸ್ಸನ್ನುವಂಥದ್ದು ಯಾವಾಗಲೂ ಕೂಡ ನಮ್ಮನ್ನು ಸಂಸ್ಕೃತಿ ಮತ್ತು ಆಧ್ಯಾತ್ಮದ ವಿಷಯಗಳಿಂದ ಕೆಳಗಡೆ ಕರ್ಕೊಂಡು ಹೋಗ್ತಾನೆ ಇರುತ್ತೆ. ಹೊರದೇಶದಲ್ಲಿ ಇದ್ದಾಗಲಂತೂ ಅದರ ಪರಿಸ್ಥಿತಿ ಭಗವಂತನಿಗೆ ಗೊತ್ತು. ನಾವು ಏನು ತಿಂತೀವಿ ಅನ್ನುವಂಥದ್ದು ಮುಖ್ಯ ಅಲ್ಲ, ಯಾವ ಗುಣಮಟ್ಟದ ಆಹಾರವನ್ನು ತಿಂತಿದ್ದೀವಿ, ಎಷ್ಟು ತಿಂತಾ ಇದ್ದೀವಿ, ಹೇಗೆ ತಿಂತಾ ಇದ್ದೀವಿ
ಯಾವ ಟೈಮಲ್ಲಿ ತಿಂತೀವಿ, ಎಲ್ಲಿ ತಿಂತೀವಿ, ಹೇಗೆ ತಿಂತೀವಿ ಅನ್ನುವಂಥದ್ದು ಮುಖ್ಯ. ಸಂಸ್ಕೃತಿ ವಿಷಯದಲ್ಲಿ ಏನು ಮುಖ್ಯ ಅಂತ ಅಂದರೆ, ಯಾವ ಮಟ್ಟದ ಜನಗಳ ಜೊತೆ ನಾವು ಬೆರಳಿಕೆ ಇಷ್ಟಪಡ್ತಾ ಇದ್ದೀವಿ, ಯಾವುದರಲ್ಲಿ ನಮ್ಮ ಹೆಚ್ಚು ಸಮಯವನ್ನು ಕೊಡ್ಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ, ಮತ್ತು ದ ಡೇ ವೆನ್ ವಿ ಸ್ಟಾರ್ಟ್, ಏನೋ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗೋ ತನಕ, ಅಥವಾ ಈ ತಿಂಗಳಲ್ಲಿ, ಈ ವಾರದಲ್ಲಿ ಹೇಗೆ ನಾವು ಫೈನಾನ್ಷಿಯಲ್ ಆಡಿಟ್ ಮಾಡಿಸ್ತೀವಿ, ಕ್ವಾರ್ಟರ್ಲಿ ಆರ್ ಆ್ಯನ್ಯುಯಲಿ ಫೈನಾನ್ಷಿಯಲ್ ಆಡಿಟ್ ಮಾಡಿಸ್ತೀವಿ, ಹಾಗೆ ಒಂದು ಇಂಟರ್ನಲ್ ಆಡಿಟ್ ಮಾಡ್ಕೊಳ್ತಾ ಹೋಯಿತು ಅಂತ ಅಂದರೆ, ದಟ್ ಸ್ಪಿರಿಚುಯಾಲಿಟಿ, ದಟ್ ಕಲ್ಚರ್ ಅದು ನಮ್ಮಲ್ಲಿ ಉಳಿಯುತ್ತೆ. ಇಲ್ಲ ಅಂತ ಅಂದರೆ ನಾವು ಕೂಡ ಯಾವುದೋ ಒಂದು ದೇಶದಿಂದ ಹೊರಗಡೆ ಬಂದು ನಮ್ಮ ಪಾಡಿಗೆ ನಾವು ಆರಾಮಾಗಿ ಇವತ್ತಿದ್ವಿ ನಾಳೆ ಹೋದ್ವಿ. ಬದುಕಿಗೆ ಸಾರ್ಥಕತೆ ಅನ್ನುವಂಥದ್ದು ಮುಖ್ಯ. ಮನುಷ್ಯನಿಗೆ ದುಡ್ಡು, ಕೀರ್ತಿ ಮತ್ತು ಈ ಬೇರೆ ಎಲ್ಲ ಅಧಿಕಾರಗಳು ಎಷ್ಟು ಮುಖ್ಯನೋ ಅದಕ್ಕಿಂತ ಒಂದು ಮುಷ್ಟಿ ಜಾಸ್ತಿ ಮುಖ್ಯ ಏನು ಅಂತ ಅಂದರೆ ಸಾರ್ಥಕತೆ, ಸ್ಯಾಟಿಸ್ಫ್ಯಾಕ್ಷನ್. ನಾನು ಮೊನ್ನೆ ಜೆ ಟಿ ಪಾಟೀಲ್ ಸಾಹೇಬರು ಬಾಯಲ್ಲಿ ಆ ಮಾತನ್ನು ಕೇಳಿದಾಗ, ಮೊನ್ನೆ ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲ್ರಿಗೆ ಈ ಮಾತನ್ನು ಅವ್ರು ಹೇಳಿದ್ರು. ಅವ್ರು ಕೇಳಿದಾಗ ನನಗೆ ಅವ್ರು ಅದನ್ನು ಹೇಳಿದ್ರು. ನನ್ನ ಈ ಭಾವನೆ ಇದೆ, ನಮ್ಮ ಡೆಸ್ಟಿನಿ ಅಲ್ಲೇ ಇದ್ದರೆ ಹೋಗೋಣ ಬಿಡಿ ಮಹಾರಾಜ್, ಮಾತು ಕೊಟ್ಟಿದ್ದೀವಲ್ಲ ಆ ಕಾರ್ಯಕ್ರಮಕ್ಕೆ ಹೋಗಿ ಬರೋಣ. ಯಾಕೆ ಅಂತ ಅಂದರೆ ತೃಪ್ತಿ ಇದೆ. ಅಯ್ಯೋ ನಾನು ಮತ್ತೆ ಇಂಡಿಯಾಗೆ ಹೋಗಿ ನಾನು ಅದನ್ನು ಮಾಡಬೇಕು, ಮತ್ತೆ ಇನ್ನೊಂದ್ಸಲ ಇನ್ನೊಬ್ಬರನ್ನು ಸೋಲಿಸ್ಬೇಕು, ಅಥವಾ ಮತ್ತೆ ಅವೆಲ್ಲ ಹಿ ಡೋಂಟ್ ಕೇರ್ ಫಾರ್ ದಟ್. ಅದು ಮಾನಸಿಕ ತೃಪ್ತಿ ಅನ್ನುವಂಥದ್ದು ಬಂದಾಗ, ಮನಸ್ಸಿಗೆ ನಾನು ಮಾಡಿದ್ದೀನಿ ಅನ್ನುವಂಥದ್ದು ಬಂದಾಗ, ಅದು ಹೆಚ್ಚು ಯಾವಾಗ ಬರುತ್ತೆ ಅಂದರೆ, ಹೆಚ್ಚು ನಾವು ಸಮಯ ಭಗವಂತನ ಜೊತೆ ಕಳೆದಾಗ. ಈ ಎಲ್ಲ ವಿಷಯಗಳನ್ನ ಇಟ್ಕೊಂಡು ನಿಮ್ಗೇನಾದರೂ ಒಂದಿಷ್ಟು ಸಂದೇಹಗಳಿತ್ತು ಅಂತ ಅಂದರೆ, ಊಟ ಎಲ್ಲ ಮುಗಿದ ಮೇಲೆ ಮತ್ತೊಂದು ಅರ್ಧ ಗಂಟೆ ವಿ ಕ್ಯಾನ್ ಸ್ಪೇರ್ ಅವರ್ ಟೈಮ್ ಆನ್ ಡಿಸ್ಕಷನ್ ಸೆಷನ್ ಅಂತ ಹೇಳ್ತಾ, 1:35 ಆಯ್ತಾ, 38 ಆಯ್ತಾ? ಸಾರಿ ಫಾರ್ ದಿ 3 minutes. ಥ್ಯಾಂಕ್ಸ್ ಫಾರ್ ದಿ ಪೇಷನ್ಸ್ ಹಿಯರಿಂಗ್. ನಮಸ್ತೆ. ಜಯರಾಮ್. ಒಂದು ಘಟನೆ ಹೇಳ್ತೀನಿ ಇವತ್ತಿಂದು. ಒಂದು ಕುಟುಂಬವನ್ನು ಸಂಸ್ಕಾರವಂತರಾಗಿ ಬೆಳೆಸುವಂಥ ಶಕ್ತಿ ತಾಯಿಯಂದ್ರೆ ಬಿಟ್ಟು ಯಾರಿಗೂ ಇಲ್ಲ. ಇವತ್ತು ಮುಂಜಾನೆ ಒಂದು ಹೋಟೆಲ್ಗೆ ಟಿಫಿನ್ಗೆ ಹೋಗಿದ್ದೀವಿ. ಅವರು ರೊಟ್ಟಿ ಹಬ್ಬಕ್ಕೆ ಬರಬೇಕಾಗಿತ್ತಂತೆ. ಅನಿವಾರ್ಯವಾಗಿ ದಾವಣಗೆರೆ, ಹಾವೇರಿ ಜಿಲ್ಲೆ ದಾವಣಗೆರೆಯವರು, ಗಂಡ, ಹೆಂಡತಿ, ಮಗು 3 ಮಂದಿ ಟಿಫಿನ್ಗೆ ಹೋಗಿದ್ದರು. ಸ್ವಾಮೀಜಿಯವರು ಒಂದು ನಿಮಿಷದಲ್ಲಿ ಹೊರಗಡೆ ಹೋಗಿದ್ದರು. ಸ್ವಾಮೀಜಿಯವ್ರು ನೋಡ್ಕೊಂಡು ಅವರು ಸ್ವಾಮೀಜಿಯವ್ರ ದರ್ಶನ ತಗೋಬೇಕಾಗಿತ್ತು. ಬಂದ್ರೆ ಮಗು 6ರಿಂದ 7 ವರ್ಷದ ಮಗು ಇರ್ಬೋದು. ಬಂದ ಕೂಡಲೇ ಸ್ವಾಮೀಜಿಯವರಿಗೆ ನಮಸ್ಕಾರ ಮಾಡಿದರು. ಆ ಮಗುನು ಸಹಿತ ಅವ್ರ ತಂದೆ ಮಗು ಇಬ್ಬರು ಕೂಡ ನನಗೆ ನಮಸ್ಕಾರ ಮಾಡಿದರು. ಈ ಸಂಸ್ಕಾರ ಇವತ್ತು ಕಲಿಸುವಂಥ ಶಕ್ತಿ ತಾಯಂದ್ರ ಬಿಟ್ಟು ಯಾರಿಗೂ ಇಲ್ಲ. ದಯಮಾಡಿ ಕುಟುಂಬದ ಮಾನ ಮರ್ಯಾದೆ, ರಕ್ಷಣೆ, ಸಂಸ್ಕಾರ, ಸಂಸ್ಕೃತಿ ಕಲಿಸುವಂಥ ಶಕ್ತಿ ತಾಯಂದ್ರಿಗಿದೆ. ಅದರಿಂದ ಅದಕ್ಕೇ ನಮ್ಮ ಸಮಾಜಕ್ಕೆ ಬೆಲೆ ಇದೆ, ದೇಶಕ್ಕೆ ಬೆಲೆ ಇದೆ ಅನ್ನುವಂಥದ್ದನ್ನು ಹೇಳೋದು ಮರೆತಿದೆ. ಅದಕ್ಕೆ ದಯಮಾಡಿ ತಾಯಂದ್ರಲ್ಲಿ ವಿನಂತಿ ಮಾಡ್ಕೋತೀನಿ, ಮಗು ಏನು ಗಾದಿ ಮಾತಿದೆ ಅಲ್ಲ, ಕಟುಕನ ಗಿಳಿ, ಮಠಾಧೀಶದಲ್ಲಿರ್ತಕ್ಕಂಥ ಗಿಳಿ, ಆ ರೀತಿ ಮಠಗಳಲ್ಲಿರುವಂಥ ಗಿಳಿಗಳನ್ನು ಬೆಳೆಸಬೇಕನ್ನ ಕಟುಕರ ಗಿಳಿ ಬೆಳೆಸಲಾದ ರೀತಿಯೊಳಗೆ ಆ ಶಕ್ತಿ ತಾಯಂದ್ರಿಗಿದೆ. ಅದನ್ನು ದಯಮಾಡಿ ಎಂದೂ ಸಂಸ್ಕಾರ ಮರಿಬೇಡ್ರಿ, ಸಂಸ್ಕೃತಿ ಮರಿಬೇಡ್ರಿ, ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡ್ರಿ. ಅವ್ರು ಹೇಳಿದಂಗೆ ತಂದೆ ತಾಯಿಗಳನ್ನ ರಕ್ಷಣೆ ಮಾಡಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಂಡು 2 ಮಾತು ಮುಗಿಸ್ತೀನಿ. ಕಿರಣ ಅವರ ಸಹೋದರ ರಮೇಶ, ಆಮೇಲೆ ಎಲ್ಲರ ನೀಲೇಶ್ ಅವರು